ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಹರಿವೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತೊಗರಿಬೇಳೆ ಏನು ಹಾಕಲಿಲ್ಲ, ತೊಗರಿಬೇಳೆ ಹಾಕದೆ ಹರಿವೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಇಲ್ಲಿ ಹರಿವೆ ಸೊಪ್ಪನ್ನು ತಗೊಂಡಿದ್ದೇನೆ. ಹರಿವೆ ಸೊಪ್ಪು ನೋಡಿ ಹಸಿರು ಕಲರ್ ಅಲ್ಲಿ ಇರ್ತದೆ ನೋಡಿ, ಅದನ್ನು ತಗೊಂಡದ್ದು. ದಂಟು ಕೂಡ ತುಂಬಾನೇ ಎಳೆಯದುಂಟು, ಸೊಪ್ಪು ಕೂಡ ಹಾಗೆ ತುಂಬಾ ಎಳೆ ಹರಿವೆ ಸೊಪ್ಪು ಇದೆ. ಈಗ ಇದರದೊಂದು ರುಚಿಯಾದ ಸಾರು ಮಾಡುವ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದನ್ನು ಬೇಳೆ ಹಾಕಿ ಕೂಡ ಮಾಡಬಹುದು, ಅಲಸಂಡೆ ಬೀಜ ಹಾಕಿ ಕೂಡ ಇದರ ಸಾರು ಮಾಡ್ಕೊಳ್ತಾರೆ. ಈಗ ನಾನು ಅದನ್ನು ಯಾವುದನ್ನು ಹಾಕದೆ ಇದರ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು, ಮತ್ತೆ ದಂಟು ಸಹಿತ ಸಣ್ಣಗೆ ಇದನ್ನು ಕಟ್ ಮಾಡಿ ತಗೊಳ್ಬೇಕು. ಹರಿವೆ ಸೊಪ್ಪಿನ ದಂಟು ಎಳೆಯದಿದ್ರೆ ದಂಟು ಸಮೇತ ಕಟ್ ಮಾಡಿ ತಗೊಳ್ಳಿ. ಹಾಗೆ ದಂಟು ಗಟ್ಟಿ ಇದ್ರೆ ಎಲೆಯನ್ನು ಮಾತ್ರ ಹಾಕ್ಕೊಳ್ಬೇಕು. ನಾನೀಗ ದಂಟು ಸಹಿತ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ನೋಡ್ಬೋದು, ಈ ಥರ ಸಣ್ಣಗೆ ಕಟ್ ಮಾಡಿ ತಗೊಳ್ಳಿ. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕಿ ಕೊಡು, ಇದೇ ಮಸಾಲೆ ಹಾಕಿ ಮಾಡ್ಕೊಳ್ಬೋದು. ನಾನೀಗ ತೊಗರಿಬೇಳೆ ಎಲ್ಲ ಹಾಕದೆ ಇದನ್ನು ಹೇಗೆ ಮಾಡಬಹುದು ಅಂತ ನಿಮಗೆ ತೋರಿಸ್ತಾ ಇರೋದು. ಈಗ ಇದನ್ನು ಈಗ ತೊಳೆದೆಲ್ಲ ತಂದು ನಾನು ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನು ಬೇಯಲಿಕ್ಕೆ ಹಾಕಬೇಕು. ನೀವು ಇದನ್ನು ಕುಕ್ಕರಲ್ಲಿ ಬೇಕಿದ್ರೂ ಬೇಯಿಸ್ಕೊಳ್ಬೋದು. ನಾನೀಗ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ. ಕುಕ್ಕರಲ್ಲಿ ಹಾಕಿ ನೀವು ಬೇಯಿಸಿದ್ರೆ ಒಂದು ವಿಸಿಲ್ ಕೂಗಿಸಿದ್ರೆ ಸಾಕಾಗ್ತದೆ. ನಾನೀಗ ಹಾಗೆ ಇದನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ. ಅದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಬೇಕು. ಮತ್ತೆ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಲಿಕ್ಕೆ ಇಡುವ. ಒಂದು 5 ರಿಂದ 10 ನಿಮಿಷದೊಳಗೆ ಇದು ಬೇಯ್ತದೆ. ತುಂಬಾನೇ ಸೊಪ್ಪು ಎಳೆಯದುಂಟು, ಹಾಗೆ ದಂಟು ಕೂಡ ತುಂಬಾನೇ ಎಳೆಯದುಂಟು ನೋಡಿ, ಹಾಗಾಗಿ ಬೇಗ ಬೇಯ್ತದೆ. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಬೇಕು. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದರಲ್ಲಿ ಖಾರಕ್ಕೆ ತಕ್ಕ ಹಾಗೆ ಒಣಮೆಣಸು ಹಾಕ್ಕೊಂಡಿದ್ದೇನೆ. ಮತ್ತೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಮತ್ತೆ 1 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡು ಇದನ್ನು ಹುರಿದುಕೊಳ್ಬೇಕು. ಹರಿವೆ ಸೊಪ್ಪಿನ ಸಾರನ್ನು ಕೊತ್ತಂಬರಿ ಬೀಜ ಹಾಕದೆ ಕೂಡ ಮಾಡ್ಕೊಳ್ಬಹುದು. ಬೇರೆ ಬೇರೆ ವಿಧಾನದಲ್ಲಿ ಹರಿವೆ ಸೊಪ್ಪಿನ ಸಾರನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ತೆಂಗಿನ ಎಣ್ಣೆಯಲ್ಲೇ ನೀವು ಹುರಿದುಕೊಳ್ಬೇಕು, ಹಾಗಿದ್ರೆ ಮಸಾಲೆಗೆ ಪರಿಮಳ ಚೆನ್ನಾಗಿ ಬರ್ತದೆ. ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಹುರಿದಂತ ಮೆಣಸು ಮತ್ತು ಕೊತ್ತಂಬರಿನ ಹಾಕೊಳ್ತಾ ಇದ್ದೇನೆ. 1/4 ಚಮಚ ಆಗುವಷ್ಟು ಅರಿಶಿನ ಹುಡಿ, ಮತ್ತೆ ಒಂದು ಸಣ್ಣ ಹುಣಸೆ ಹುಳಿ ಹಾಕಿ ರುಬ್ಬಿಕೊಳ್ಳೋದು. ಈಗ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನ ತುರಿ ಮತ್ತು ಹುರಿದ ಕೊತ್ತಂಬರಿ ಮತ್ತು ಮೆಣಸನ್ನು ಹಾಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿ ತರ್ತೇನೆ. ಈಗ ರುಬ್ಬಿ ತಂದಿದ್ದೇನೆ. ಈಗ ಹರಿವೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ದಂಟು ಈ ತರ ಮೆತ್ತಗಾದ್ರೆ ಆಯ್ತು ನೋಡಿ. ಇದು ತುಂಬಾನೇ ಎಳೆಯದಿದೆ, ಹಾಗಾಗಿ ಬೇಗನೆ ಬೇಯ್ತದೆ. ಈಗ ಇದು ಬೇಯಿಸಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಬ್ಬಿದ ಮಸಾಲೆಯನ್ನು ಹಾಕೊಳ್ಬೇಕು. ಸಾರನ್ನು ಸ್ವಲ್ಪ ದಪ್ಪ ಮಾಡಬೇಕು ನೋಡಿ, ಗಸಿ ಟೈಪ್ ಮಾಡಬೇಕು, ತೀರಾ ತೆಳ್ಳಗೆ ಮಾಡೋದಲ್ಲ. ಈಗ ನಾನು ರುಬ್ಬಿದ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು. ಈ ಹರಿವೆ ಸೊಪ್ಪಿನ ಸಾರನ್ನು ಈರುಳ್ಳಿ ಹಾಕಿ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾನು ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಂಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ತರ ದಪ್ಪ ಸಾರು ಮಾಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಯನ್ನು ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ನೀವು ಈರುಳ್ಳಿಯನ್ನು ಹಾಕಿ ಕೂಡ ಒಗ್ಗರಣೆ ಮಾಡ್ಬೋದು. 2 ರೀತಿಯ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು. ಒಗ್ಗರಣೆ ಹಾಕುವಾಗ ಕೊಬ್ಬರಿ ಎಣ್ಣೆಯಲ್ಲೇ ಒಗ್ಗರಣೆ ಕೊಟ್ಟರೆ ಸಾರಿಗೆ ಚೆನ್ನಾಗಿ ಪರಿಮಳ ಕೂಡ ಬರ್ತದೆ. ಮತ್ತೆ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲದಿದ್ರೆ ಅದು ನೀವು ಉಪಯೋಗಿಸುವ ಅಡುಗೆ ಎಣ್ಣೆಯನ್ನೇ ಬಳಸ್ಬೋದು. ಈಗ ಇದು ಚೆನ್ನಾಗಿ ಕುದಿದಿದೆ. ಗ್ಯಾಸ್ ಆಫ್ ಮಾಡಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೇನೆ. ಒಗ್ಗರಣೆಯನ್ನು ನಾನು 2 ಚಮಚ ತೆಂಗಿನ ಎಣ್ಣೆಯಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಮಾಡಿ ತಂದಿದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಸೇರಿಸಿದರೆ ರುಚಿಯಾದ ಹರಿವೆ ಸೊಪ್ಪಿನ ಗಸಿ ರೆಡಿಯಾಗಿದೆ. ಇದೇ ರೀತಿ ಇದೇ ಮಸಾಲೆ ಹಾಕಿ ಕೆಂಪು ಹರಿವೆ ಸೊಪ್ಪಿನದ್ದು ಕೂಡ ಮಾಡ್ಲಿಕ್ಕೆ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.